ದಾಂಡೇಲಿಯ ಕುಳಗಿ ಸೇತುವೆಯ ಮೇಲಿನ ಹೊಂಡ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಚಾಲನೆ ನೀಡಿದ ಕೋಗಿಲಬನ ಗ್ರಾಮ ಪಂಚಾಯತ್ ಶಾಶ್ವತ ಕ್ರಮಕ್ಕೆ ಲೋಕೋಪಯೋಗಿ ಇಲಾಖೆಗೆ ಸ್ಥಳೀಯರಿಂದ ಆಗ್ರಹ. ಕಳೆದ ಹಲವು ವರ್ಷಗಳಿಂದಿರುವ ದಾಂಡೇಲಿ ನಗರದ ಕುಳಗಿ ಸೇತುವೆಯ ಮೇಲಿನ ಹೊಂಡ ಗುಂಡಿಗಳನ್ನು ಮುಚ್ಚುವ ಕಾರ್ಯವನ್ನು ಪ್ರತಿ ವರ್ಷವೂ ಸ್ಥಳೀಯ ಕೋಗಿಲಬನ ಗ್ರಾಮ ಪಂಚಾಯಿತಿ ನೇತೃತ್ವದಲ್ಲಿ ಮಾಡಿಕೊಂಡು ಬರಲಾಗುತ್ತಿದೆ. ತನ್ನ ವ್ಯಾಪ್ತಿಗೆ ಬರದೇ ಇದ್ದರೂ ಕೋಗಿಲಬನ ಗ್ರಾಮ ಪಂಚಾಯಿತಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ತಾತ್ಕಾಲಿಕ ದುರಸ್ತಿಗೆ ಅಗತ್ಯ ಕ್ರಮವನ್ನು ಇಂದು ಗುರುವಾರ ಕೈಗೊಂಡಿದೆ. ಈ ಸೇತುವೆಯ ಮೇಲಿರುವ ಹೊಂಡ ಗುಂಡಿಗಳಿಂದಾಗಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯ ಮಾಡಿಕೊಂಡಿರುವ ಉದಾಹರಣೆಗಳು ಸಾಕಷ್ಟಿವೆ. ಇವೆಲ್ಲವನ್ನು ಗಮನಿಸಿ ಅನಾಹುತ ಅವಘಡಗಳು ಸಂಭವಿಸಬಾರದೆಂದು ಕೋಗಿಲಬನ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ಅವರು ಗ್ರಾಮ ಪಂಚಾಯಿತಿಯ ಆಶ್ರಯದಡಿ ಸೇತುವೆಯ ಮೇಲಿನ ಹೊಂಡ ಗುಂಡಿಗಳನ್ನು ಮುಚ್ಚುವುದರ ಜೊತೆಗೆ ಸೇತುವೆಯ ಬದಿಯಲ್ಲಿ ಬೆಳೆದು ನಿಂತಿರುವ ಗಿಡಗಂಟಿಗಳನ್ನು ತೆರವುಗೊಳಿಸಲು ಅಗತ್ಯ ಕ್ರಮವನ್ನು ಕೈಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂದು ಗುರುವಾರ ಸಂಜೆ 4 ಗಂಟೆಯ ನಂತರವೂ ದುರಸ್ತಿ ಕಾರ್ಯ ಮುಂದುವರೆದಿದೆ. ಇನ್ನು ಇಲ್ಲಿಯ ಈ ಸೇತುವೆಯಲ್ಲಿ ಅಲ್ಲಲ್ಲಿ ಹೊಂಡ ಗುಂಡಿಗಳು ಬಿದ್ದು ತಾತ್ಕಾಲಿಕವಾಗಿ ದುರಸ್ತಿ ಮಾಡಲಾಗುತ್ತಿದೆ. ಆದಾಗ್ಯೂ ಸಾರ್ವಜನಿಕರ ಹಿತದೃಷ್ಟಿ ಹಾಗೂ ಸೇತುವೆಯ ಹಿತದೃಷ್ಟಿಯಿಂದ ಲೋಕೋಪಯೋಗಿ ಇಲಾಖೆಯು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಇಂದು ಗುರುವಾರ ಸಂಜೆ 4 ಗಂಟೆ ಸುಮಾರಿಗೆ ಸ್ಥಳೀಯರು ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. पंचायत से काम करा रहे हैं। कल से चालू है। ब्रिज पर है। बस बढ़ते बस तिरगाड़ते तो बड़ा बड़ा बस आते हैं. ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ. ಪ್ರತಿ ವರ್ಷನೇ ಹಿಂಗೆ ಹೊಂಡ ಬೀಳ್ತಾ ಇರೋದು. ಗ್ರಾಮಸ್ಥರೆಲ್ಲ ಬರ್ತಾರೆ, ಇಲ್ಲಿ ಗಾಡಿ ಬರೋರು ನಮ್ಮ ಗ್ರಾಮಸ್ಥರೆಲ್ಲ ಇಲ್ಲಿ ಓಡಾಡ್ತಾರೆ. ಶಾಲೆ ಮಕ್ಕಳು ಬರ್ತಾರೆ, ಎಲ್ಲ ಗಾಡಿ ಸಿಡ್ತಿದೆ ಮೈ ಮೇಲೆ. ಇದೆಲ್ಲ ಆಗ್ತಾ ಇದೆ. ಅದಕ್ಕೆ ನಾವು ಸುಮಾರು ಸತ ಹೇಳಿದ್ವಿ. ಮೊನ್ನೆ ನಮ್ಮೊಂದು ಹುಡುಗ ಬಿದ್ದ, ಇಲ್ಲಿ ಕೋಗಿಲ್ಬನ ಒಬ್ಬ ಹುಡುಗ ಬಿದ್ದ. ಆ ಗಾಡಿಗೆ ಸೈಡ್ ಕೊಟ್ಟು ಗಡ್ಡ ಒಳಗೆ ಸ್ಲಿಪ್ ಆಗಿ ಬಿದ್ದ. ನಾವು ತಕ್ಷಣ ಹೋಗಿ ರಮೇಶ್ ನಾಯ್ಕ್ ಅವ್ರಿಗೆ ಹೇಳಿದ ಕೂಡಲೇ ಅವ್ರು ಬಂದು ಅವ್ರಿಗೆ ಗ್ರಾಮದಿಂದ ಅವ್ರ ಪಂಚಾಯತಿ ಜನ ಲೇಬರ್ಗೆ ಹಚ್ಚಿ ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ನಿನ್ನಿಂದ ಕೆಲಸ ಚಾಲೂ ಆಗಿದೆ. ಈಗ ಹುಡುಗರು ಶಾಲೆನೂ ಚಾಲೂ ಆಗ್ತದೆ. ನಾಳೆ ಹುಡುಗರು ಬಟ್ಟೆ ಹಾಕೊಂಡು ಹೋಗ್ತಾರೆ. ನೀರೆಲ್ಲ ಸಿಗ್ತದೆ ಮೈ ಮೇಲೆ. ಪ್ರತಿ ವರ್ಷ ಇದೇ ಥರ ಆಗ್ತಾ ಇದೆ. ಇಲ್ಲಿ ಇದಕ್ಕೆ ನೋಡೋರಿಲ್ಲ, ಕೇಳೋರಿಲ್ಲ. ಅದಕ್ಕೆ ನಾವು ರಮೇಶ್ ನಾಯ್ಕಿಗೆ ಒಂದು ಮಾತು ಹೇಳಿದ ಕೂಡ ತಕ್ಷಣ ಬಂದು ಅವರು ಲೇಬರ್ಗೆ ಹಚ್ಚಿ ಅವ್ರ ಕಾಮಗಾರಿಯನ್ನು ಚಾಲೂ ಮಾಡ್ತಾರೆ. ಇವತ್ತು ನಮಗೆ ಭಾಳ ಸಂತೋಷ ಅನ್ನಿಸ್ತಿದೆ. ಇಂಥ ನಮ್ಮ ಗ್ರಾಮ ಒಳಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ರಮೇಶ್ ನಾಯ್ಕ್ ಇದ್ದಾನೆ ಅಂತೇಳಿ ನಮಗೆ ಯಾವುದೂ ಕೆಲಸಕ್ಕೆ ಯಾವಾಗೂ ಬರ್ತಾರೆ ಅವರು ಅಂಥೇಳಿ ನಮಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಧನ್ಯವಾದಗಳು ಅವರಿಗೆ. ಬನ್ನಿ.